ಇರ್ತಕ್ಕಂಥದ್ದು. ಅದನ್ನು ನಾವು ಇವತ್ತು ಬೆಳೆಸಬೇಕು. ಇವತ್ತು ನಮ್ಮ ಪುರ್ತಗೇರಿ ಮಠದ ಕೈಲಾಸಲಿಂಗ ಸ್ವಾಮೀಜಿಯವರು ಇಲ್ಲಿದ್ದಾರೆ. ನಿಮಗೆಲ್ಲ ಆಶ್ಚರ್ಯ, ಇದೇ ಪುರ್ತಗೇರಿ ಮಠದ ಹಿಂದಿನ ಒಬ್ಬರು ಸ್ವಾಮಿಗಳು ಕೇದಾರಕ್ಕೆ ಜಗದ್ಗುರುವಾಗಿದ್ದರು, ಕೈಲಾಸಲಿಂಗ ಅಂತ ತಿಳ್ಕೊಂಡಾಗಿದ್ದರು. ಅವರು ಕಾಶಿಪೀಠದೊಳಗೆ ಅಧ್ಯಯನ ಮಾಡ್ತಾ ಇದ್ರು. ಸಂಸ್ಕೃತ ಭಾಷೆಯಲ್ಲಿ ಬಹಳ ದೊಡ್ಡ ವಿದ್ಯಾವಂತರವರು. ಕಾಶಿಯ ಗುರುಕುಲದಲ್ಲಿ ಅಭ್ಯಾಸ ಮಾಡೋ ಕಾಲಕ್ಕೆ ನಾನು ಯಾವ ಗುರುಕುಲದಲ್ಲಿ ಅಧ್ಯಯನ ಮಾಡಿದ್ದೇನೆ ಆ ಗುರುಗಳ ಚರಿತ್ರೆಯನ್ನು ಬರಿಬೇಕಂತ ತಿಳ್ಕೊಂಡು ಅವರು ಬರಲಿಕ್ಕೆ ಪ್ರಾರಂಭ ಮಾಡ್ತಾರೆ. ವಿಶ್ವಾರಾಧ್ಯ ವಿಜಯ ಅನ್ನುವಂಥ ಹೆಸರಿನ ಮೇಲೆ ಪದ್ಯದಲ್ಲಿ, ಸಂಸ್ಕೃತ ಪದ್ಯದಲ್ಲಿ ಬರೀತಾರೆ. ಆದರೆ ಬರಿತಾ ಅರ್ಧ ಆಗ್ತದ. ಅದು ಯಾಕೆ ನಿಂತೋ ಗುರುತಿಲ್ಲ. ಅವ್ರ ಮುಂದೆ ಕೇದಾರಕ್ಕೆ ಹೋಗ್ತಾರ ನಿಂತೋ ಗುರುತಾಗಲಿಲ್ಲ. ನಾವು ಪೀಠಕ್ಕೆ ಜಗದ್ಗುರುಳಾದ ಮೇಲೆ ಅಲ್ಲಿರುವಂಥ ಹಳೆಯ ಗ್ರಂಥಗಳನ್ನು, ಹಳೆಯ ಲೇಖಗಳನ್ನು ನಾವು ಸಂಶೋಧನೆ ಮಾಡೋ ಕಾಲಕ್ಕೆ ಈ ಪುರ್ತಗಿರಿಯ ಅವ್ರ ಹೆಸರು ಸಿದ್ಧಗನಲಿಂಗ ಮೊದಲಿತ್ತು. ಅವ್ರ ಮೊದಲ ಹೆಸರು ಸಿದ್ಧಗನಲಿಂಗ ಅಂತಿತ್ತು. ಆ ಸಮಯದಲ್ಲಿ ಅವರು ಬರೆದಿರ್ತಕ್ಕಂಥ ಕೆಲವೊಂದು ಶ್ಲೋಕಗಳು ನಮಗೆ ಸಿಕ್ಕು. ಅದನ್ನು ನೋಡಿ ಇದು ಅರ್ಧ ಆಗ್ಯದಲ್ಲ, ಇದನ್ನು ಪೂರ್ಣ ಮಾಡಬೇಕಂತ ತಿಳ್ಕೊಂಡು ಹೇಳಿ ಕಾಶಿಯಲ್ಲಿರ್ತಕ್ಕಂಥ ಸಂಸ್ಕೃತ ಪದ್ಯ ರಚನೆ ಮಾಡ್ತಕ್ಕಂಥ ಅನೇಕ ಪಂಡಿತರ ಕಡೆ ನಾವು ಇದೆಲ್ಲ ಜೆರಾಕ್ಸ್ ಮಾಡಿ ಕೊಟ್ವಿ. ಅದಕ್ಕೆ ಯಾರೂ ಏನೂ ಸರಿಯಾಗಿ ಸ್ಪಂದನೆ ಆಗಲಿಲ್ಲ, ಬರಲಿಕ್ಕಾಗಲೇ ಇಲ್ಲ. ಕೊನೆಗೆ ನಾವು ಜಗದ್ಗುರುವರು ಆದ ಮೇಲೆ ಒಬ್ಬರು ಕಾಶಿ ಹಿಂದೂ ವಿಶ್ವವಿದ್ಯಾಲಯದ ವಿದ್ವಾಂಸರು, ಇಲ್ಲ ನಾವು ಬರಿತೀವಿ, ಆದರೆ ನಮಗೆ ವಿಷಯ ವಸ್ತುವನ್ನು ನೀವು ಕೊಡಬೇಕು, ಚರಿತ್ರೆ ನಮಗೆಲ್ಲ ಕೊಡಬೇಕಂತಂದಾಗ ಅವ್ರಿಗೆ ಕೊಡಬೇಕಂದ್ರೆ ಗದ್ಯದಲ್ಲೇ ಬರೆದು ಕೊಡಬೇಕು. ಗದ್ಯಲ್ಲಿ ಅಂದರೆ ಹಿಂದಿಯಲ್ಲಾರು ಬರೆದು ಕೊಡಬೇಕು, ಸಂಸ್ಕೃತದಲ್ಲಿ ಆದರೂ ಬರೆದು ಕೊಡಬೇಕಂತಕ್ಕಂಥ ವಿಚಾರ ಬಂದಾಗ ಆವಾಗ ಕರೋನಾ ಕಾಲ ಬಂದಿತ್ತು. ಆ ಸಮಯಕ್ಕೆ ನಾವು ಎಲ್ಲಿ ಹೋಗಲಾರ್ದ ಒಂದೇ ಕಡೆ ಇದ್ವಿ. ನಾವು ವಿಚಾರ ಮಾಡಿದ್ದು ಪದ್ಯದಲ್ಲಿ ಬರೆದಾರೆ, ನಾವು ಪ್ರಯತ್ನ ಮಾಡೋಣ ಪದ್ಯದಲ್ಲಿ ಬರಲಿಕ್ಕೆ ಅಂತ ತಿಳ್ಕೊಂಡು ನಾವು ಬರೆಯೋಕ್ಕೆ ಚಾಲು ಮಾಡಿದ್ವಿ ಅವ್ರಿಗೆ ಕೊಡೋ ಸಲುವಾಗಿ. ಆ ಸಮಯಕ್ಕೆ ಈ ಮಾತನ್ನು ನಾವು ಸದ್ಯದ ಉಜ್ಜಯಿನಿ ಜಗದ್ಗುರು ನಿವೇದನ ಮಾಡಿಕೊಂಡಾಗ ಅವರಂದರು ಬರೆಯೋದು ಬರೀತೀರಿ, ಒಂದ ಪೀಠದ ಯಾಕೆ ಬರೀತೀರಿ, 5 ಪೀಠದ ಬರೆದ್ರೆ ಚೆನ್ನಾಗಿರ್ತದಲ್ಲ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟರು. ಆಮೇಲೆ ಹಾಗೆ ಅದನ್ನು ಬರಿತಾ ಪಂಚಪೀಠಗಳ ಎಲ್ಲ ಯುಗಗಳ ವಿಚಾರ ಬರಿತಾ ದ್ವಾಪರ ಯುಗದ ಪಂಚಾಚಾರ್ಯರು ಉಪದೇಶ ಮಾಡಿರ್ತಕ್ಕಂಥ ಪಂಚಸೂತ್ರಗಳ ಬಗ್ಗೆ ಕೂಡ ಚಿಂತನೆ ಮಾಡ್ತಾ ಹೋದ್ವಿ. ಹೀಗೆ ಮಾಡ್ತಾ ಕೈಲಾಸಲಿಂಗರು ಮಾಡಿರುವಂಥ ಒಂದು ಸಣ್ಣ ಶುಭಾರಂಭ ಇವತ್ತು ಸುಮಾರು 3000 ಶ್ಲೋಕಗಳ ಗ್ರಂಥವಾಗಿ ಇವತ್ತು ನಾಳೆ ಬರಬರ್ತಕ್ಕಂಥದ್ದಿದೆ. ಹೇಳಕ್ಕೆ ಉದ್ದೇಶ ಏನು ಅಂತ ಕೇಳಿದ್ದಾದರೆ, ವಿದ್ಯಾವಂತರಿದ್ದರೆ ಏನಾದರೂ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ನಮ್ಮ ಈ ಮಠದ ಉತ್ತರಾಧಿಕಾರಿ ಜಾತವೆ, ಅವ್ರ ಹೆಸರೇನಿಟ್ಟು ಅವ್ರ ಮುಂದೆ ಜಾತವೇದ ಮುನಿ ಶಿವಾಚಾರ್ಯ ಆಗಲಿ, ಒಟ್ಟಿನ ಮೇಲೆ ಈ ಪರಂಪರೆಯ ಸ್ವಾಮಿಗಳನ್ನು ನಾವು ಎಷ್ಟು ಬೆಳೆಸಬೇಕು ಅಂದ್ರೆ